ಚುನಾವಣೆಗೆ ಉಳಿದಿರುವಂತದ್ದು ಕೇವಲ ಬೆರಳೆಣಿಕೆ ದಿನಗಳು ಮಾತ್ರ. ಹೀಗಿರುವಾಗ ಬಿಜೆಪಿ ಟಿಕೆಟ್ ಹಂಚಿಕೆ ಆದ ಮೇಲೆ ಅಥವಾ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದ ಮೇಲೆ ಕೆಲವು ಕಡೆ ಅಸಮಾಧಾನ ಭುಗಿಲೆದ್ದಿದೆ. ಅದರಲ್ಲಿ ಮೈತ್ರಿಯ ಜೆಡಿಎಸ್ ಪಾಲಾಗಿರೋ ಹಾಸನ ಕ್ಷೇತ್ರ ಕೂಡ ಒಂದು. ಹಾಸನದಲ್ಲಿ ಹಳೆಯ ಕೋಪ ಮುನಿಸು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಆದಂತಹ ಸೋಲನ್ನ ಇನ್ನೂ ಕೂಡ ಪ್ರೀತಮ್ ಗೌಡ ಮರ್ತಿಲ್ಲ. ಪರಿಣಾಮ ಇದೀಗ ಈ ಲೋಕಸಭಾ ಚುನಾವಣೆಯ ಮೇಲೆ ಜೆಡಿಎಸ್ ಅಭ್ಯರ್ಥಿ ಮೇಲೆ ಹೇಗೆ ಒಳೇಟೇನಾದ್ರೂ ಬೀಳುತ್ತಾ ಅನ್ನುವ ಆತಂಕ ಜೆಡಿಎಸ್ ಮತ್ತು ಬಿಜೆಪಿ ಪಾಳೆಯದಲ್ಲಿದೆ. ಹಾಸನ ಮೈತ್ರಿ ಅಭ್ಯರ್ಥಿಗೆ ಸಿಗದ ಪ್ರೀತಮ್ ಗೌಡ ಬೆಂಬಲ. ಸಮನ್ವಯ ಸಭೆಗೂ ನಾಮಪತ್ರ ಸಲ್ಲಿಕೆಗೂ ಕಾಣಿಸಿಕೊಳ್ಳದ ಪ್ರೀತಮ್. ಹಾಸನ ಲೋಕದಲ್ಲಿ ತಲೆನೋವಾದ ಪ್ರೀತಮ್ ಗೌಡ ನಡೆ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಗೆ ಆರಂಭದಿಂದಾನೇ ವಿರೋಧ ವ್ಯಕ್ತಪಡಿಸಿದಂತಹ ಮಾಜಿ ಶಾಸಕ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬಿಲ್ಕುಲ್ ಬೇಡ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿಯಾದ್ರು. ಪ್ರೀತಮ್ ಗೌಡ ಮಾತ್ರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬದ ಮೇಲಿನ ರಾಜಕೀಯ ದ್ವೇಷವನ್ನ ಯಾಕೋ ಮರ್ತಂತೆ ಕಾಣಿಸ್ತಾ ಇಲ್ಲ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ಹತ್ತಿರವಾದಂತಹ ಪ್ರೀತಮ್ ಗೌಡ ಆಪರೇಷನ್ ಕಮಲ ಮಾಡುವಾಗ ಎಚ್.ಡಿ. ದೇವೇಗೌಡರು ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಲಘುವಾಗಿ ಮಾತನಾಡಿದ್ರು. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಪ್ರೀತಮ್ ಗೌಡ ಮನೆ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ರೇವಣ್ಣ ತಂದಿದ್ದಂತಹ ಬಹುಕೋಟಿ ವೆಚ್ಚದ ಕಾಮಗಾರಿಯನ್ನ ಬದಲಾಯಿಸಿದ್ರು. ಕಾಮಗಾರಿಗಳ ವಿಚಾರದಲ್ಲಿ ಪ್ರೀತಮ್ ಗೌಡ ಹಾಗೂ ಎಚ್.ಡಿ. ರೇವಣ್ಣ ಕುಟುಂಬದ ನಡುವೆ ಮಾತಿನ ಯುದ್ಧ ನಡೆದು ಹೋಯಿತು. ಇನ್ನು ಪ್ರೀತಮ್ ಗೌಡ್ರಂತೂ ಎಚ್.ಡಿ. ರೇವಣ್ಣ ಕುಟುಂಬದ ಬಗ್ಗೆ ಲಘುವಾಗಿ ಟೀಕೆ ಮಾಡಿದ್ರು. ಇದರಿಂದ ಕೆರಳಿದಂತಹ ದಳಪತಿಗಳು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರನ್ನ ಪಣ ತೊಟ್ಟು ಸೋಲಿಸಿದ್ರು. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಪ್ರೀತಮ್ ಗೌಡ ನಡೆ ಬಗ್ಗೆ ಮೋದಿಗೆ ದೇವೇಗೌಡರು ದೂರು. ಇದೀಗ ಪ್ರೀತಮ್ ಗೌಡ್ರ ಬೆಂಬಲ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಗೆ ಅಗತ್ಯ ಇದೆ. ಆದರೆ ಇಬ್ಬರು ನಾಯಕರ ನಡುವೆ ನಡೆದಿರುವಂತಹ ಯುದ್ಧ ಎಲ್ಲದಕ್ಕೂ ಅಡ್ಡಿಯಾಗಿದೆ. ಇದೇ ಕಾರಣಕ್ಕೆ ಏಪ್ರಿಲ್ 1ರಂದು ಬೆಂಗಳೂರಿನಲ್ಲಿ ನಡೆದಂತಹ ಸಮನ್ವಯ ಸಭೆ ಪ್ರಜ್ವಲ್ ನಾಮಪತ್ರ ಸಲ್ಲಿಕೆಗೆ ಬಂದರೂ ಕೂಡ ಪ್ರೀತಮ್ ಗೌಡ ಮಾತ್ರ ಹಾಜರಾಗಿರಲಿಲ್ಲ. ಇತ್ತ ಬಿಜೆಪಿ ರಾಜ್ಯ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿಲ್ಲೆಗೆ ಮೊದಲ ಬಾರಿಗೆ ಭೇಟಿ ನೀಡಿದಾಗಲೂ ಕೂಡ ಪ್ರೀತಮ್ ಗೌಡ ಗೈರಾಗಿದ್ರು. ಇದರಿಂದ ಸಿಟ್ಟಾದಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೇರವಾಗಿ ಪ್ರಧಾನಮಂತ್ರಿ ಮೋದಿಗೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ದಿಢೀರ್ ಜಿಲ್ಲೆಗೆ ಆಗಮಿಸಿದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ಶಾಸಕರು, ಮುಖಂಡರು ಹಾಗೂ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಜೊತೆ ಸಭೆಯನ್ನ ನಡೆಸಿದ್ರು. ಇನ್ನು ಸಭೆಯಲ್ಲಿ ಪ್ರಜ್ವಲ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. इसलिए भरोसा कर सकते हैं क्योंकि हम ही ने उनसे कहा है कि वो इस मीटिंग में न रहें। हमारे लिए हासन जरूरी है तो मैसूर भी जरूरी है। जो हमारे एक्स एमएलए थे वो हमारे स्टेट के जनरल सेक्रेटरी हैं और जनरल सेक्रेटरी से हम लोग ये उम्मीद नहीं करते कि वो रोज यहीं बैठे रहेंगे। उन्हें और भी काम करना है। हमने उनको मैसूर के चुनाव का प्रभारी बनाया हुआ है। लगातार वो मैसूर में काम कर रहे हैं। उन्हें मैसूर का दायित्व तो दिया गया है। अगर वो रोज घूम घूम के हसन में आएंगे तो मैं उनसे पूछने वाला हूँ. ಮೈಸೂರಿನಲ್ಲಿ ಪ್ರೀತಮ್ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಭೇಟಿ ಮಹತ್ವ ಪಡ್ಕೊಂಡಿದೆ. ಆದರೆ ಏನೇ ಸಂಧಾನ ನಡೆದ್ರೂ ಪ್ರೀತಮ್ ಗೌಡ ಸೋಲಿನ ಸೇಡನ್ನ ಮರೆತು ಪ್ರಜ್ವಲ್ ಪರ ಬೆಂಬಲ ನೀಡುವುದು ಬಹುತೇಕ ಅನುಮಾನ ಅನ್ನಿಸ್ತಾ ಇದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.